Hi my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಟ್ರೆಂತ್ ಆಫ್ ಮಟೀರಿಯಲ್ 17th ಕ್ಲಾಸ್ ಇದೆ. ಸೊ ಈ 17th ಕ್ಲಾಸ್ ಅಲ್ಲಿ ಇವತ್ತು ನಾವು ಸ್ಟ್ರೆಸಸ್ ಆಫ್ ದ ಬೀಮ್ ಚಾಪ್ಟರ್ ಅಲ್ಲಿ ಶೇರಿಂಗ್ ಸ್ಟ್ರೆಸಸ್ ಇನ್ ದ ಬೀಮ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಸರಿನಾ? ಸೊ ಯಾರು ಈ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ವಿಡಿಯೋಸ್ ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ನೀವು ನೋಡ್ಬೇಕಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ನ್ಯೂ ವಿಡಿಯೋಸ್ ನ ನೋಡಬಹುದು, ಸರಿನಾ? ಸೊ ನಮ್ಮ ಚಾನಲ್ ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ರೈಟ್? ಸೊ ಈ ವಿಡಿಯೋ ಇನ್ನು ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ, ನಾನು ಆಲ್ರೆಡಿ ಹೇಳಿದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಮೇಲ್ಗಡೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನಮ್ಮ ಚಾನಲ್ ಇಂದ ನೋಡಬಹುದು, ಸರಿನಾ? ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ, ರೈಟ್? ಸೊ ಇವತ್ತಿನ ಫಸ್ಟ್ ಟಾಪಿಕ್ ಏನಿದೆ ಗೊತ್ತಾ? ಬೀಮ್ಸ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್, ರೈಟ್? ಸೊ ನಾವು ಓದ್ತಾ ಇರೋದು ಹೇಳಿ ಸ್ಟ್ರೆಸಸ್ ಆಫ್ ದಿ ಬೀಮ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನೇನು ಓದಿದ್ರೆ ಒಂದ್ ನಿಮಿಷದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ಏನೇನು ಓದಿದ್ದೀರಾ? ನ್ಯೂಟ್ರಲ್ ಲೇಯರ್ ಅಂದ್ರೆ ಏನು, ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್, ಇಲ್ಲಿ ನೋಡಿ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗ್ ಅಂದ್ರೆ ಏನು, ಬೆಂಡಿಂಗ್ ಸ್ಟ್ರೆಸ್ ಅಂದ್ರೆ ಏನು, ಅದ್ರ ಬಗ್ಗೆ ಓದಿದಿರಾ. ಬೆಂಡಿಂಗ್ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಒಂದು ಬೀಮು ಬೆಂಡ್ ಆಗೋಕೆ ಏನು ಸ್ಟ್ರೆಸ್ ಬೇಕಾಗುತ್ತೆ, ಏನು ಲೋಡ್ ಬೇಕಾಗುತ್ತೆ. ನ್ಯೂಟ್ರಲ್ ಲೇಯರ್ ವೇರ್ ದ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಬೋತ್ ಆರ್ ಝೀರೋ, ಆಯ್ತಾ? ಅದನ್ನ ನ್ಯೂಟ್ರಲ್ ಲೇಯರ್. ಅಸೂಮ್ಷನ್ಸ್ ಇತ್ತು, ಆ ಅಸೂಮ್ಷನ್ಸ್ ಹೇಳ್ಕೊಟ್ಟಿದ್ದೀನಿ. ರಿಲೇಶನ್ಶಿಪ್ ಬಿಟ್ವೀನ್ ಬೆಂಡಿಂಗ್ ಸ್ಟ್ರೆಸ್ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಎಫ್ ಇಸ್ ಟು ಇ ಬೈ ಆರ್ ಇಂಟು ವೈ, ರೈಟ್? ಆಮೇಲೆ ಬೆಂಡಿಂಗ್ ಈಕ್ವೇಶನ್ ಎಂ ಬೈ ಐ ಎಫ್ ಬೈ ವೈ ಇ ಬೈ ಐ, ರೈಟ್? ಸೊ ಎಲ್ಜಿಬತ್ ರಾಣಿ ಮೇ ಐ ಫಾರ್ಗೆಟ್ ಯು, ಈ ತರ ನೀವು ನೆನ್ಪಿಡ್ಬೋದು. ನೆಕ್ಸ್ಟ್ ಮೂಮೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಸೆಕ್ಷನ್, ಸೊ ಪರ್ಮಿಸಿಬಲ್ ಸ್ಟ್ರೆಸ್ ಇಂಟು ಸೆಕ್ಷನ್ ಮಾಡ್ಯುಲಸ್ ಫಾರ್ಮುಲಾ ನೆನ್ಪಿಡಿ ಸಾಕು. ಆಮೇಲೆ ಎಕ್ಸ್ಪ್ರೆಷನ್ ಫಾರ್ ಸೆಕ್ಷನ್ ಮಾಡ್ಯುಲಸ್, ರೆಕ್ಟಾಂಗುಲರ್ ಸೆಕ್ಷನ್ ಇದ್ರೆ ಬಿ ಡಿ ಸ್ಕ್ವೇರ್ ಬೈ 6, ಹಾಲೋ ರೆಕ್ಟಾಂಗುಲರ್ ಇದ್ರೆ 1/6 ಬಿ ಡಿ ಕ್ಯೂಬ್ ಮೈನಸ್ ಆಫ್ ಬಿ ಡಿ ಕ್ಯೂಬ್ ಬೈ ಡಿ, ಸರ್ಕ್ಯುಲರ್ ಇದ್ರೆ ಪೈ ಡಿ ಕ್ಯೂಬ್ ಬೈ 32, ಹಾಲೋ ಸರ್ಕ್ಯುಲರ್ ಸೆಕ್ಷನ್ ಇದ್ರೆ ಪೈ ಬೈ 32 ಡಿ ರೇಸ್ ಟು 4 ಮೈನಸ್ ಡಿ ರೇಸ್ ಟು 4 ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ, ಇದಿಷ್ಟು. ಆಮೇಲೆ ಟ್ರಯಾಂಗುಲರ್ ಸೆಕ್ಷನ್ ಮಾಡ್ಯುಲಸ್ ಬಿ ಎಚ್ ಸ್ಕ್ವೇರ್ ಬೈ 24. ಸೊ ಇದಿಷ್ಟು ಬಂದ್ಬಿಟ್ಟು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದೀವಿ, ರೈಟ್? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಬೀಮ್ಸ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಅಂದ್ರೆ ಏನು? ಸೊ ಬೀಮ್ಸ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಏನು? ಸೊ ವಾಟ್ ಯು ಮೀನ್ ಬೈ ಯೂನಿಫಾರ್ಮ್ ಸ್ಟ್ರೆಂತ್? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಬೀಮ್, ರೈಟ್? ಸೊ ಇಫ್ ಯು ಆರ್ ಇದು ಬೇಡ ಒಂದ್ ನಿಮಿಷ. ಸೊ ದಿಸ್ ಇಸ್ ಅ ಬೀಮ್, ರೈಟ್? ಅಂಡ್ ಯು ಆರ್ ಅಪ್ಲೈಯಿಂಗ್ ಎ here one point load, here point load, and this is 10 kilonewton and this is 15 kilonewton. How the bending moment will occur? This one, right? So either it may occur here less and here is very much. ಗೊತ್ತಾಯ್ತಾ? ಇಲ್ಲಿ ಸ್ವಲ್ಪ ಕಮ್ಮಿ ಬರ್ಬೋದು, ಇಲ್ಲಿ ಜಾಸ್ತಿ ಬರ್ಬೋದು, ಈ ತರ ಬರ್ಬೋದು, ಕರೆಕ್ಟಾ? ಸೊ ಯಾವ ತರನು ಬರ್ಬೋದು, ಬಟ್ ಇಲ್ಲಿ ಏನಾಗುತ್ತೆ, ಬೆಂಡಿಂಗ್ ಮೂಮೆಂಟ್ ವೇರಿಯೇಷನ್ ಆಗುತ್ತೆ, ರೈಟ್? ಇನ್ ದಿಸ್ ಕಂಡೀಷನ್, ಇಫ್ your beam is loaded like this 10 kilonewton, 15 kilonewton, right? So then what may happen? The bending moment changes from point to point. But coming to the uniform strength means the bending stress, right? So the bending stress is uniform throughout the cross section. Throughout the cross section means this is a cross section B and D, right? So throughout the cross section ಏನಿರುತ್ತೆ, ನಿಮ್ದು ಬೆಂಡಿಂಗ್ ಸ್ಟ್ರೆಸ್ ಏನಂತಂದ್ರೆ ಒಂದೇ ಇರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತ ಬೀಮ್ ನ ನಾವು ಯೂನಿಫಾರ್ಮ್ ಸ್ಟ್ರೆಂತ್ ಆಫ್ ದಿ ಬೀಮ್ ಅಂತ ಅಂತೀವಿ. ಅಂತ ಬೀಮ್ ನ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ನ ಅನ್ಬೋದು, ರೈಟ್? ನೌ ಲೆಟ್ಸ್ ಸಿ ಎ ಬೀಮ್ ಇನ್ ವಿಚ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಎಟ್ ಆಲ್ ಕ್ರಾಸ್ ಸೆಕ್ಷನ್ ಈಸ್ ಸೇಮ್, ಆಯ್ತಾ? ಈ ಕ್ರಾಸ್ ಸೆಕ್ಷನ್ ಅಲ್ಲಿ ಸೇಮ್ ಇದ್ರೆ ಈಸ್ ಕಾಲ್ಡ್ ಆಸ್ ಎನ್ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್. ಕರೆಕ್ಟಾ? ನಾನು ಹೇಳಿರೋ ಪ್ರಕಾರ ಕರೆಕ್ಟ್ ಆಗಿ ಆ ಡೆಫಿನೇಷನ್ ಅಲ್ಲಿ ಇದೆ. This type of beam is used where beam is likely to be stresses for a particular type of loading. ಅಂದ್ರೆ ಈ ಟೈಪ್ ಆಫ್ ಬೀಮ್ ಎಲ್ಲಿರುತ್ತೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಲೋಡಿಂಗ್ ಇದ್ರಷ್ಟೇನೆ ಬರುತ್ತೆ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇರೋದು ನೀವು ನೋಡ್ಬೋದು, ಏನ್ ಹೇಳ್ತಾ ಇದಾರೆ ಎಕ್ಸಾಂಪಲ್ ಅಲ್ಲಿ ನೋಡಿ. ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಪ್ರಿಂಗ್ಸ್ ಇನ್ ವೆಹಿಕಲ್ ಅಂತಂದ್ರೆ ನೀವು ಲಾರೀಸ್ ಮತ್ತೆ ಬಸಸ್ ಅಲ್ಲಿ ಏನು ಶಾಕ್ ಅಬ್ಸರ್ವ್ ನೋಡಿದಿರಲ್ಲ, ಈ ತರ ಇರುತ್ತೆ ನೋಡಿದೀರಾ, ರೈಟ್? ಈ ತರ ಇರುತ್ತೆ. ಆಮೇಲೆ ಇಲ್ಲೊಂದಿರುತ್ತೆ, ರೈಟ್? ಆಮೇಲೆ ಇಲ್ಲೊಂದಿರುತ್ತೆ ಈ ತರ, ಆಮೇಲೆ ಇಲ್ಲೊಂದಿರುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ ಈ ತರ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಹೇಳಿ, ಇದು ಇಲ್ಲಿ ಏನಿರುತ್ತೆ, ಇಲ್ಲಿ ಏನಿರುತ್ತೆ ಹೇಳಿ, ಇದು ರೈಟ್ ಚೆಸ್ ಇರುತ್ತೆ. ಇಲ್ಲಿ ಚೆಸ್ಸಿ ಅಂತೀವಲ್ಲ, ಇದು ಚೆಸ್ ಇದೆ.
ಸೊ ಇದು ಸ್ಪ್ರಿಂಗ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಸ್ಪ್ರಿಂಗ್ಸ್. ಸೊ ಈ ಸ್ಪ್ರಿಂಗ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಯಾವಾಗ ಲೋಡ್ ಮೇಲ್ಗಡೆಯಿಂದ ಬರುತ್ತೆ, ಎಲ್ಲ ನೀವು ಬಸ್ ಅಲ್ಲಿ ಕುತ್ಕೊಂಡ ಹೋಗ್ತಾ ಇರುವಾಗ ಯಾವ್ದಾದ್ರು ಒಂದು ಸ್ಪೀಡ್ ಬ್ರೇಕರ್ ಎಲ್ಲ ಏನಾದ್ರು ಬಂದ್ರೆ ಏನು ಲೋಡ್ ಒಮ್ಮೆ ಅಪ್ ಆಗಿ ಡೌನ್ ಆಗುತ್ತೆ ನೋಡಿ, ಸಡನ್ ಆಗಿ ಲೋಡ್ ಬೀಳುತ್ತೆ ಇದ್ರ ಮೇಲೆ. ಸೊ ಬಿದ್ದಾಗ ಅದು ಏನಾಗುತ್ತೆ ಹೇಳಿ, ಅಲ್ಲಿ ಇಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಇಟ್ ವಿಲ್ ಕಮ್ ಲೈಕ್ ಎನ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಕರೆಕ್ಟ್ ಆಗಿ ಒಂದೇ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅಂತ ಇದು ಬೆಸ್ಟ್ ಎಕ್ಸಾಂಪಲ್ ಇದೆ ಫಾರ್ ದ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್. ಓಕೆ, ನೆಕ್ಸ್ಟ್ ದ ಡಿಸೈನ್ ಫಿಲಾಸಫಿ ಫಾರ್ ದ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಇಸ್, ಅಂದ್ರೆ ಡಿಸೈನ್ ಅಲ್ಲಿ ಯಾವ ತರ ಫಿಲಾಸಫಿ ಏನಿರುತ್ತೆ, ಫಾರ್ಮುಲಾ ಏನು ಯೂಸ್ ಮಾಡಬೇಕು, m equals to f into z, where m is movement, right, where m is a movement and z is a section modulus, right. section modulus ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ f is what, force, f is a constant, sorry, f is a constant ಇದೆ ಇಲ್ಲಿ, f is an constant, m is movement and z is a section modulus ಅಂತ ಹೇಳ್ತಾ ಇರೋದು. ಸೊ ಇನ್ನೊಂದು ನೋಟ್ ಇದೆ, ಏನಿದೆ, ದ ರಿಕ್ವೈರ್ಡ್ ಸೆಕ್ಷನ್ ಮಾಡ್ಯುಲಸ್ ಎಟ್ ಎ ಸೆಕ್ಷನ್ ಈಸ್ ಆಬ್ಟೈನ್ಡ್ ಬೈ ಚೇಂಜಿಂಗ್ ಐದರ್ ವಿಡ್ತ್ ಆರ್ ಡೆಪ್ತ್ ಆರ್ ಬೋತ್. ಅಂದ್ರೆ ಈಗ ಇದು ಒಂದು ಸೆಕ್ಷನ್ ಇದೆ, ರೈಟ್. ಸೊ ದಿಸ್ ಇಸ್ ಅ ಬ್ರೆಡ್ತ್ ಆಫ್ ದಿ ಬೀಮ್ ಅಂಡ್ ದಿಸ್ ಇಸ್ ದ ಡೆಪ್ತ್ ಆಫ್ ದಿ ಬೀಮ್. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್, ರೈಟ್, ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ section modulus, that is the z of this one, right. So bd square by 6, right, or bd square by 6. So in order to calculate this one, either you have to change, right, either you have to changing either width or depth or both, right. You have to change the width or depth, or you have to change the both, so to get the section modulus. ಗೊತ್ತಾಯ್ತಾ. ಸೊ ಇದು ಬಂದ್ಬಿಟ್ಟು ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಅಂತ ಹೇಳ್ತಾ ಇರೋದು. ಸೊ ಇದು ಯಾಕೆ ಇಲ್ಲಿ ಬಂದಿದೆ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತಾರೆ ಅಂದ್ರೆ, ಈಗ ಸ್ಟ್ರೆಸಸ್ ನಾವು ಏನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, ಈ ಸ್ಟ್ರೆಸಸ್ ಈಗ ಶಿಯರಿಂಗ್ ಸ್ಟ್ರೆಸಸ್ ಅಂತ ಇದೆಯಲ್ಲ, ಸೊ ಶಿಯರಿಂಗ್ ಸ್ಟ್ರೆಸಸ್ ಅಂತ ಅಂದ್ರೆ ನಥಿಂಗ್ ಬಟ್ ಅದು ಯೂನಿಫಾರ್ಮ್ ಸ್ಟ್ರೆಂತ್ ಆಗಿದ್ರೇನೆ ನಾವು ಸ್ಟ್ರೆಂತ್ ನ ಕ್ಯಾಲ್ಕುಲೇಟ್ ಮಾಡೋಕ್ ಬರುತ್ತೆ. ಸೊ ಡಿಫ್ರೆಂಟ್ ವ್ಯಾಲ್ಯೂಸ್ ಇದ್ರೆ ಡಿಫ್ರೆಂಟ್ ಆಗುತ್ತೆ, ರೈಟ್. ಸೊ ಬೀಮ್ಸ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಬಗ್ಗೆ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಫಾರ್ಮುಲಾನು ನೆನ್ಪಿಡಿ. Next, shearing stresses in the beam. So what do you mean by shearing stresses in the beam? Shearing stress in the beam is defined as the stress that occurs due to internal shearing of the beam. Internal shearing ಅಂದ್ರೆ ಏನು? For example, ಇದೊಂದು beam ಇದೆ, ಲೋಡ್ ಹಾಕಿದ್ದೀರಾ. ಸೊ ಈಗ ಲೋಡ್ ಕಂಟಿನ್ಯೂಸ್ ಹಾಕ್ತಾ ಇರುವಾಗ ಇಲ್ಲಿ ಏನಾಗುತ್ತೆ, ಇದು ಈ ತರ ಬೆಂಡ್ ಆಗುತ್ತೆ. It will bend like this, right? And this is a neutral axis of this beam. So as the stress that occurs due to the internal shearing, ಅಂದ್ರೆ ಇಂಟರ್ನಲ್ ಒಳಗಡೆ ಏನು ಮಟೀರಿಯಲ್ ಇರುತ್ತೆ ಅದರಿಂದ ಏನು ಶೇರಿಂಗ್ ಆಗುತ್ತೆ ನೋಡಿ, ಬೀಮ್ ಶೇರಿಂಗ್ ಆಫ್ ದಿ ಬೀಮ್ ದಟ್ ರಿಸಲ್ಟ್ಸ್ ಫ್ರಮ್ ಶಿಯರ್ ಫೋರ್ಸ್ ಇಂದ ಆಗುತ್ತೆ, ಸಬ್ಜೆಕ್ಟೆಡ್ ಟು ದ ಬೀಮ್, ರೈಟ್. ಸೊ ಶಿಯರ್ ಫೋರ್ಸ್ ಅಲ್ಲಿ ಏನೇನು ಒಳಗಡೆ ಚೇಂಜಸ್ ಆಗುತ್ತೆ, ಸೊ ಅದನ್ನೇ ನಾವು ಶಿಯರಿಂಗ್ ಸ್ಟ್ರೆಸಸ್ ಆಫ್ ದ ಬೀಮ್ ಅಂತ ಅಂತೀವಿ. ಗೊತ್ತಾಯ್ತಾ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಶಿಯರಿಂಗ್ ಸ್ಟ್ರೆಸ್ ಇನ್ ದ ಬೀಮ್ ಇಸ್ ಡಿಫೈನ್ಡ್ ಆಸ್ ಎನ್ ಸ್ಟ್ರೆಸ್, ಇದು ಒಂದು ಸ್ಟ್ರೆಸ್ ಇದೆ, ರೈಟ್, ದಟ್ ಅಕರ್ಸ್ ಡ್ಯೂ ಟು ದ ಇಂಟರ್ನಲ್ ಶಿಯರಿಂಗ್. ಆಯ್ತಾ, ಇಂಟರ್ನಲ್ ಒಳಗಡೆ ಏನಿರುತ್ತೆಲ್ಲ ಅದರಿಂದ ಆಗುತ್ತೆ. ಒಳಗಡೆ ಶಿಯರ್ ಏನಿರುತ್ತೆ, ಶಿಯರ್ ಇಸ್ ನಥಿಂಗ್ ಬಟ್ ಫೋರ್ಸ್, ರೈಟ್. ಫೋರ್ಸ್ ತಾನೆ, ನೀವು ಫೋರ್ಸ್ ಹಾಕ್ದಾಗೆ ಒಳಗೆ ಚೇಂಜಸ್ ಆಗುತ್ತೆ ಆ ಶಿಯರ್. ಸೊ ಶಿಯರಿಂಗ್ ಆಫ್ ದಟ್ ಬೀಮ್ ದಟ್ ರಿಸಲ್ಟ್ಸ್ ಫ್ರಮ್ ದ ಶಿಯರ್ ಫೋರ್ಸ್ ಸಬ್ಜೆಕ್ಟೆಡ್ ಟು ದ ಬೀಮ್, ಅಂದ್ರೆ ಈ ಬೀಮ್ ಗೆ ಸಬ್ಜೆಕ್ಟೆಡ್ ಇರುತ್ತಲ್ಲ ಅದು, ಸೊ ಅವಾಗ ಅದು ಶಿಯರಿಂಗ್ ಸ್ಟ್ರೆಸಸ್ ಇನ್ ದ ಬೀಮ್ ಅಂತ ಅಂತೀವಿ, ರೈಟ್. ಸೊ ಇದು ಫಾರ್ಮುಲಾ ಏನಾಗುತ್ತೆ, ಟೋ ಈಕ್ವಲ್ಸ್ ಟು ಇಲ್ಲಿದೆ ನೋಡಿ, ಎಫ್ ಇಂಟು ಎ ಇಂಟು ವೈ ಬಾರ್ ಡಿವೈಡ್ ಬೈ ಐ ಇಂಟು ಬಿ, ರೈಟ್. ಸೊ ಎಫ್ ಇಸ್ ಈಕ್ವಲ್ ಟೋ ಈಕ್ವಲ್ ಟು ಎಫ್ ಇಂಟು ಎ ಇಂಟು ವೈ ಬಾರ್ ಡಿವೈಡೆಡ್ ಬೈ ಐ ಇಂಟು ಬಿ. ಸೊ ಈಗ ನಾನು ಕ್ರಾಸ್ ಸೆಕ್ಷನ್ ಡ್ರಾ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, so that this is a cross section and this is a neutral axis and this is a breadth of the beam and this is the depth of the beam, right. Now this is a neutral axis. Now area, ಈ ಏರಿಯಾ ಯಾವ ತರ ಮಾಡ್ತೀರಾ, ಏರಿಯಾ ಅಂತಂದ್ರೆ b into d ಮಾಡ್ತೀನಿ. y bar ಅಂತಂದ್ರೆ ಏನು, ಇದು y bar, right. So I is nothing but moment of inertia, correct. I ಇಲ್ಲಿ ನೋಡಿ, a is a cross section, y is a distance from the neutral axis ಇಲ್ಲಿ ತೋರಿಸಿದ್ದೀನಿ,
I is the moment of inertia, B is the width of the beam ಆಯ್ತಾ. ಆಮೇಲೆ D is the depth of the beam, ರೈಟ್. ಸೊ ಇದನ್ನ ನೆನಪಿಡಿ. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಇದೆ. ಶಿಯರಿಂಗ್ ಸ್ಟ್ರೆಸಸ್ ಇನ್ ದ ಬೀಮ್ ಗೆ ಈ ಫಾರ್ಮುಲಾ ಇಂಪಾರ್ಟೆಂಟ್ ಇದೆ, ರೈಟ್. ಐ ಹೋಪ್ ಯು ಗಾಟ್ ದ clear idea about the what you mean by shearing stresses in the beam. Okay, let's move to the next topic. Now, shearing stresses across a few standard sections. So shear stresses across a few standard sections yak madidini andre rectangular section ide, right? Rectangular section, circular section, amele isosceles triangle section, adadmele square section aita. Square ee thara irutte. ಸ್ಕ್ವೈರ್ ಸೆಕ್ಷನ್ ಬೆಂಡಿಂಗ್ ಅಬೌಟ್ ಡಯಾಗ್ನಲ್, ಡೈಮಂಡ್ ಶೇಪ್ ಅಂತಂದ್ರೆ ಈ ಆಂಗಲ್ ಅಲ್ಲಿ ಯಾವ್ದು ಈ ತರ ಇರುತ್ತೆ, ರೈಟ್. ಸೊ ಇದು 45 ಡಿಗ್ರಿ ಇರುತ್ತೆ, ರೈಟ್. ಸೊ ಈ 4 ಸೆಕ್ಷನ್ ನಾವೇನಂದ್ರೆ ಶಿಯರಿಂಗ್ ಸ್ಟ್ರೆಸಸ್ ಫಾರ್ಮುಲಾ ಏನ್ ಬರುತ್ತೆ ಮತ್ತೆ ಯಾವ ತರ ಅದನ್ನ ನೀವು ನೋಡ್ಬೋದು ಅಂತ ನಾವೀಗ ನೋಡೋಣ. ಓಕೆ, ಸೊ 4 ಸೆಕ್ಷನ್ ನಾವು ಶಿಯರಿಂಗ್ ಸ್ಟ್ರೆಸಸ್ ಅದನ್ನ ನೋಡೋಣ. ಫಸ್ಟ್ ಒನ್ ರೆಕ್ಟ್ಯಾಂಗುಲರ್ ಸೆಕ್ಷನ್ ಅಂತ ಕೊಟ್ಟಿದ್ದೀನಿ. So rectangular section ge first we have to take the cross section of the beam and where B is the breadth of the beam and D is the depth of the beam and Y is the distance from the neutral axis, that is the distance from the neutral axis up to top fiber or top of the beam. Okay, now so ee rectangular section ನಾವು ತಗೊಂಡಾಗ so ಇಲ್ಲಿ stresses ನಾವು load ಏನು ಕ್ರಿಯೇಟ್ ಆಗುತ್ತೆ ಇಲ್ಲ ಶಿಯರ್ ಸ್ಟ್ರೆಸಸ್ ಏನ್ ಇದ್ರಲ್ಲಿ ಅಪ್ಲೈ ಮಾಡ್ತೀವಿ ಅವಾಗ ಏನಾಗುತ್ತಂದ್ರೆ ಎಟ್ ಟಾಪ್, ರೈಟ್, ಎಟ್ ಟಾಪ್ ಅಂಡ್ ಎಟ್ ಬಾಟಮ್ ಶಿಯರ್ ಸ್ಟ್ರೆಸಸ್ ವಿಲ್ ಬಿ 0. ಹೌದಾಯ್ತಾ? ಈ ತರ ನೀವು ಲೋಡಿಂಗ್ ಮಾಡಿದಾಗ ಏನಾಗುತ್ತೆ, ಶಿಯರ್ ಸ್ಟ್ರೆಸಸ್ ಎಟ್ ದ ಟಾಪ್ ಫೈಬರ್ ಆಫ್ ದ ರೆಕ್ಟ್ಯಾಂಗುಲರ್ ಬೀಮ್ ಇಸ್ 0 and at the bottom also it is 0, but it is maximum at the neutral axis. You can see by seeing the sketch you can identify. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಏನಿರುತ್ತೆ 0 ಇರುತ್ತೆ, ಇಲ್ಲೂ 0 ಇರುತ್ತೆ. ಸೊ ಇದೇನಿರುತ್ತೆ ಈ ತರ ಬರುತ್ತೆ, ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ನ್ಯೂಟ್ರಲ್ ಆಕ್ಸಿಸ್ ಹತ್ರ ಇದೇನಿದೆ ಮ್ಯಾಕ್ಸಿಮಮ್ ಇದೆ. ಸೊ ಇದನ್ನ ನಾನು ಟೋ ಮ್ಯಾಕ್ಸ್ ಅಂತ ಅಂತೀನಿ. ಸೊ ಇದೇನಿದೆ ಟೋ ಮ್ಯಾಕ್ಸ್ ಈಸ್ ಈಕ್ವಲ್ ಟು 1.5 ಆಫ್ ಟಿ ಟೈಮ್ಸ್ ಆಫ್ ಅವರೇಜ್ ಅಂತ ಇದೆ. ಇದೇ ಯಾವ ತರ ಬಂತು? ಮತ್ತೆ ಇದು ಏನು ವೇರಿಯೇಷನ್ ಆಗ್ತಿದೆಯಲ್ಲ ಇದನ್ನ ನಾವು ಪ್ಯಾರಾಬೋಲಿಕ್ ವೇರಿಯೇಷನ್ ಅಂತ ಅಂತೀವಿ. ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ, ನಿಮಗೆ ಕ್ವಶನ್ ಇಲ್ಲಿಂದನೇ ಅರೈಸ್ ಆಗುತ್ತೆ. ನೋಡಿ ಫಸ್ಟ್ ಕ್ವಶನ್ ಎಲ್ಲಿಂದ ಬರ್ಬೋದು, ಅಟ್ ಟಾಪ್ ಏನಾಗುತ್ತೆ, ಅಟ್ ಬಾಟಮ್ ಏನಾಗುತ್ತೆ, ಆರ್ ಅಟ್ ಮಿಡಲ್ ಏನಾಗುತ್ತೆ, ಇವು ಮೂರಲ್ಲಿ ಒಂದು ಕ್ವಶನ್ ಬರ್ಬೋದು. ಶಿಯರ್ ಸ್ಟ್ರೆಸ್ ಆಫ್ ಎ ರೆಕ್ಟ್ಯಾಂಗುಲರ್ ಸೆಕ್ಷನ್, ವಾಟ್ ಈಸ್ ದ ಶಿಯರ್ ಸ್ಟ್ರೆಸ್ ಅಟ್ ದ ನ್ಯೂಟ್ರಲ್ ಆಕ್ಸಿಸ್ ಆಫ್ ದ ಬೀಮ್ ಅಂತ ಕೊಡ್ಬೋದು, ರೈಟ್. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಅಟ್ ದ ಸೆಂಟರ್. ಇದೊಂದು ಕ್ವಶನ್ ಆಗೋದು. ಇಲ್ಲ ನೆಕ್ಸ್ಟ್ ಕ್ವಶನ್ ಏನು, ವೇರಿಯೇಷನ್ ಏನಾಗುತ್ತೆ ಅಂತ ಕೊಡ್ಬೋದು, ಪ್ಯಾರಾಬೋಲಿಕ್ ವೇರಿಯೇಷನ್ ಆಗ್ಬೋದು. ಸೊ ಅದನ್ನ ನೀವು ನೆನ್ಪಿಡಿ, ವೇರಿಯೇಷನ್ ಆಗುತ್ತೆ. ನಾವು ಇದು ಟೋ ಅವರೇಜ್ ಅಂದ್ರೆ ಏನು, ಅವರೇಜ್ ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಇದು ಫೋರ್ಸ್ ಇದೆ, ಎಫ್ ಈಸ್ ನಥಿಂಗ್ ಬಟ್ ಶಿಯರ್ ಫೋರ್ಸ್, ರೈಟ್. ಬಿ ಈಸ್ ನಥಿಂಗ್ ಬಟ್ ಏರಿಯಾ, ಬಿ ಇಂಟು ಡಿ ಇದೆ ತಾನೇ, ಇದು ಬಿ ಇಂಟು ಡಿ. ಸೊ ದಿಸ್ ಇಸ್ ಅನ್ ಏರಿಯಾ. ಸೊ ಶಿಯರ್ ಫೋರ್ಸ್ ಬೈ ಏರಿಯಾ ನೀವು ಮಾಡಿದಾಗ ಶಿಯರ್ ಸ್ಟ್ರೆಸ್ ಇನ್ ಅವರೇಜ್ ವಿ ವಿಲ್ ಗೆಟ್, ಗೊತ್ತಾ? ಸೊ ಟೋ ಅವರೇಜ್ ಅಂತ ಅಂತೀವಿ. ಸೊ ಟೋ ಅವರೇಜ್ ಇಲ್ಲಿ ಇದೆ ಅಲ್ಲ, ಸೊ 1.5 ಟೈಮ್ಸ್ ಆಫ್ ದ ಟೋ ಅವರೇಜ್ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಸಿಗುತ್ತೆ. ಸೊ ಟೋ ಮ್ಯಾಕ್ಸ್ ಏನಿದೆ 3 ಟೈಮ್ಸ್ ಆಫ್ ಎಫ್ ಡಿವೈಡ್ ಬೈ 2FD. ನೋಡಿ ಇದು ಯಾವ ತರ ಎಲ್ಲಿಂದ ಬಂತು ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ರೈಟ್. ಸೊ ಇದು ಡಿರೈವ್ ಮಾಡಿದಾಗ ಬರುತ್ತೆ, ಬಟ್ ಡೆರಿವೇಶನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು, ಓನ್ಲಿ ವ್ಯಾಲ್ಯೂಸ್ ಆರ್ ಇಂಪಾರ್ಟೆಂಟ್ ಫಾರ್ ಯು. ಯು ಹ್ಯಾವ್ ಟು ಓನ್ಲಿ ರಿಮೆಂಬರ್ ದ ವ್ಯಾಲ್ಯೂಸ್. ಸೊ ಇದು 3/2 FBD ಅಂತ ಬರುತ್ತೆ, ರೈಟ್. ಸೊ 1.5 FBD ಅಂತ ಬರುತ್ತೆ, ಬಟ್ FBD ಏನಿದೆ ಟಿ ಅವರೇಜ್ ಇದೆ, ರೈಟ್. ಸೊ ಇದನ್ನ ಯಾವ ತರ ಬರಿಬಹುದು ನೋಡಿ, ಇಲ್ಲಿ ಬರ್ತಿದ್ದೀವಿ 3F 2BD by F by BD ಮಾಡಿದಾಗ ಇದು ಏನಾಗುತ್ತೆ 3/2 1.5 ಆಗುತ್ತೆ. ಸೊ ಇದು ಹೋದಾಗ 1.5 ಆಗುತ್ತೆ. ಟಿ ಮ್ಯಾಕ್ಸ್ ಬೈ ಟಿ ಅವರೇಜ್ ಈಕ್ವಲ್ ಟು 1.5. ಸೊ ಟಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು 1.5 ಇಂಟು ಟಿ ಅವರೇಜ್ ಆಗುತ್ತೆ. ಹೌದಾ? ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ನೆನಪಿಡಬೇಕು, ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಳ್ಬೇಕು. ಇಲ್ಲ ಅಂದ್ರೆ ನೆನಪು ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ನೀವು ಚೆನ್ನಾಗಿ ನೆನಪಿಡಿ. ಓಕೆ, ರೈಟ್, ಕ್ಲಿಯರ್ ಆಯ್ತಾ ರೆಕ್ಟ್ಯಾಂಗುಲರ್ ಸೆಕ್ಷನ್? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಕ್ಷನ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಒಂದೆರಡು ನೋಡ್ಕೊಂಡ್ ಬಿಡೋಣ. ಸೊ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಈಸ್ 1.5 ಟೈಮ್ಸ್ ದ ಅವರೇಜ್ ಶಿಯರ್ ಸ್ಟ್ರೆಸ್.
in a rectangular section and occurs at the neutral axis. ನೋಡಿ 1.5 times of the average shear stress ಅಂತ ಹೇಳ್ತಾ ಇರೋದು, ಇದು ಮ್ಯಾಕ್ಸಿಮಮ್ at the ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳ್ತಾ ಇರೋದು. ಸೊ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ, ರೈಟ್. ಸೊ ಇದು ಈ ಪಾಯಿಂಟ್ ಹೇಳ್ತಾ ಇರೋದು. ನೆಕ್ಸ್ಟ್ ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಇಸ್ ಪ್ಯಾರಾಬೋಲಿಕ್, ಅದು ನೋಡಿದೀರಾ. ಶಿಯರ್ ಸ್ಟ್ರೆಸ್ ವೇರಿಯೇಷನ್ ಡಯಾಗ್ರಾಮ್ ಅಕ್ರಾಸ್ ದ ಸೆಕ್ಷನ್ ಇಸ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ನೆಕ್ಸ್ಟ್ circular section, right. So for circular section, this is a D, right. D is the diameter of this circular section and this one is the neutral axis. This red line is neutral axis. Now when you apply the load, ನೋಡಿ ಇಲ್ಲಿ ಅಪ್ಲೈ ಮಾಡಿದಾಗ ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಬರೋದು ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಬರುತ್ತೆ ಸರ್ಕ್ಯುಲರ್ ಸೆಕ್ಷನ್ಗೆ. ಯಾವತ್ತೂ ನೆನಪಿಡಿ, ದ ಶಿಯರ್ ಸ್ಟ್ರೆಸ್ ಇಸ್ ಮ್ಯಾಕ್ಸಿಮಮ್ ಅಟ್ ದ ವೇರ್ ಇಟ್ ಈಸ್ ಅಟ್ ದ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಸೆಕ್ಷನ್, ರೈಟ್. ಸೊ ಸೆಂಟರ್ ಇಸ್ ನಥಿಂಗ್ ಬಟ್ ವೇರ್ ದ ನ್ಯೂಟ್ರಲ್ ಆಕ್ಸಿಸ್, ಅದು ಮತ್ತೆ ಇಲ್ಲೇ ಬರುತ್ತೆ. ಬಟ್ ಟಾಪ್ ಅಲ್ಲಿ ಮತ್ತೆ 0, ಬಾಟಮ್ ಅಲ್ಲಿ 0 ಇರುತ್ತೆ. ಸೊ ಟಿ ಮ್ಯಾಕ್ಸ್ ಏನಾಗುತ್ತೆ 4/3 ಆಫ್ ಟಿ ಆವರೇಜ್. ಟಿ ಆವರೇಜ್ ಅಂದ್ರೆ ಏನು ಮತ್ತೆ ಹೇಳಿದೀನಿ, ಶಿಯರ್ ಸ್ಟ್ರೆಸ್ ಬೈ ಏರಿಯಾ, ರೈಟ್. ಸೊ ಶಿಯರ್ ಸ್ಟ್ರೆಸ್ ಅದೇ ಸಾರಿ ಇದು ಒಂದು ನಿಮಿಷ, ಶಿಯರ್ ಸ್ಟ್ರೆಸ್ ಬೈ ಏರಿಯಾ. ಸೊ ಏರಿಯಾ ಏನಾಗುತ್ತೆ ಸರ್ಕ್ಯುಲರ್ ಇದೆ, π/4 d² ಆಗುತ್ತೆ. ಇದು ಗೊತ್ತಾಯ್ತಾ, π/4 d² ಆಗುತ್ತೆ. ಇದು ನೆನಪಿಡಿ ಟಿ ಆವರೇಜ್. ಅದೇ ಟಿ ಮ್ಯಾಕ್ಸ್ ಏನಾಗುತ್ತೆ ಅಂತಂದ್ರೆ 4/3 ಇಂಟು ಟಿ ಆವರೇಜ್, 4/3 ಇಂಟು ದ ಶಿಯರ್ ಸ್ಟ್ರೆಸ್ ಆವರೇಜ್ ವ್ಯಾಲ್ಯೂ ಯು ಹ್ಯಾವ್ ಟು ಟೇಕ್ ಫಾರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದ್ರೆ ಇದ್ರದ್ದು ವ್ಯಾಲ್ಯೂ ನೀವು ಬೇಕಾದ್ರೆ ನೀವು ಏನ್ ಮಾಡ್ಬೇಕು ಗೊತ್ತಾ, 4/3 ಆಫ್ ಟಿ ಆವರೇಜ್. 4/3 ಆವರೇಜ್ ಅಂದ್ರೆ ಏನು, ಶಿಯರ್ ಸ್ಟ್ರೆಸ್ ಬೈ ಏರಿಯಾ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ಪ್ರಾಬ್ಲಮ್ ಅಲ್ಲಿ ಕೊಟ್ಟರು ನೀವು ಆರಾಮಾಗಿ ಈ ಎರಡು ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಶಿಯರ್ ಸ್ಟ್ರೆಸ್ ಇಸ್ ಮ್ಯಾಕ್ಸಿಮಮ್ ಅಟ್ ದ ಸೆಂಟರ್ ಆಫ್ ದಿ ಸರ್ಕಲ್. ಆಮೇಲೆ ಹೇಳಿದೀನಿ ಫಸ್ಟ್ಗೆ, ಇಲ್ಲಿ ಸೆಂಟರ್ ಆಫ್ ದಿ ಸರ್ಕಲ್ಗೆ ಮ್ಯಾಕ್ಸಿಮಮ್ ಇರುತ್ತೆ. ಶಿಯರ್ ಸ್ಟ್ರೆಸ್ ವೇರೀಸ್ ಪ್ಯಾರಾಬೋಲಿಕಲಿ, ನೋಡಬಹುದು ಇಲ್ಲಿ ನೀವು ಇದು ನೋಡಬಹುದು, ರೈಟ್. ಸೊ ಇದು ಪ್ಯಾರಾಬೋಲಿಕಲಿ ವೇರಿಯೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಇಟ್ ಈಸ್ ಈಕ್ವಲ್ ಟು 4/3 ಟೈಮ್ಸ್ ದ ಅವರೇಜ್ ಶಿಯರ್ ಸ್ಟ್ರೆಸ್ ಅಂತ ಹೇಳ್ತಾ ಇರೋದು, ರೈಟ್. ಡನ್. ಸರ್ಕ್ಯುಲರ್ ಸೆಕ್ಷನ್ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಐಸೋಸೆಲಸ್ ಟ್ರಯಾಂಗಲ್, ರೈಟ್. ಐಸೋಸೆಲಸ್ ಟ್ರಯಾಂಗಲ್ಗೆ ತುಂಬಾ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಇದೆ ನೋಡಿ. ಇದು ಐಸೋಸೆಲಸ್ ಟ್ರಯಾಂಗಲ್ ಈ ತರ ಇರುತ್ತೆ, ರೈಟ್. ಈ ಟ್ರಯಾಂಗಲ್ಗೆ ನೀವು ಇಲ್ಲಿ ನೋಡಬಹುದು, ಇದು ಬೇಸ್ ಇದೆ. ಬಿ ಇಸ್ ಅ ಬೇಸ್ ಆಫ್ ದ ಐಸೋಸೆಲಸ್ ಟ್ರಯಾಂಗಲ್ ಅಂಡ್ ಎಚ್ ಈಸ್ ದ ಹೈಟ್. ಇಲ್ಲಿ ಬರ್ದಿದ್ದಾರೆ ಆಲ್ರೆಡಿ, ಇದು ಬಿ, ಇದು ಎಚ್, ರೈಟ್. ಅದಾದ್ಮೇಲೆ ಇಲ್ಲೊಂದು ಸೆಕ್ಷನ್ ತಗೊಂಡಿದ್ದಾರೆ. ವಿ ವಿಲ್ ಟೇಕ್ ಒನ್ ಸೆಕ್ಷನ್. ನೋಡಿ ಇದನ್ನ ನಾನು ಡೈರೆಕ್ಟ್ ಆಗಿ ನೀವು ಡೆರಿವೇಶನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಕ್ ಹೋಗ್ಬೇಡಿ, ರೈಟ್. ಸೊ ನ್ಯೂಟ್ರಲ್ ಆಕ್ಸಿಸ್ ಎಲ್ಲಿದೆ ಇದ್ರದ್ದು ಇಲ್ಲಿರುತ್ತೆ. ಸೊ ವಾಟ್ ಇಸ್ ದ ನ್ಯೂಟ್ರಲ್ ಆಕ್ಸಿಸ್ ಹಿಯರ್? ಸೊ ನ್ಯೂಟ್ರಲ್ ಆಕ್ಸಿಸ್ ಇಸ್ ಲೇಸ್ ಅಟ್ ದ 2h/3, ರೈಟ್. ನ್ಯೂಟ್ರಲ್ ಆಕ್ಸಿಸ್ ವಿಲ್ ಬಿ ಪ್ಲೇಸ್ ಅಟ್ ದ 2h/3 and this is the distance, this is the y distance. Okay, ಗೊತ್ತಾಗ್ತಿದ್ಯಾ? Now so y distance ಇದಾಯ್ತು. y bar ಎಲ್ಲಿ ಬರ್ಬೋದು? y bar distance ನಮಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ. ಸೊ y bar distance ನಮಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಇಲ್ಲಿಂದ ಇಲ್ಲಿಗೆ ಬರುತ್ತೆ, ರೈಟ್. ಸೊ ದಿಸ್ ಇಸ್ y bar. ಗೊತ್ತಾಗ್ತಿದೆಯಾ? ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿಗಿದೆ. Now so it is ಗೊತ್ತಾಯ್ತಾ isosceles triangle. Now coming to the shear stress diagram, at the top again it is 0, at the bottom again it is 0. ಮೂರರದು ಸೇಮ್ ಇದೆ, ಕರೆಕ್ಟಾ? ಬಟ್ ಮ್ಯಾಕ್ಸಿಮಮ್ ಅಟ್ ನ್ಯೂಟ್ರಲ್ ಆಕ್ಸಿಸ್ ಇದೆ. ಬಟ್ ಇಲ್ಲಿ ವ್ಯಾಲ್ಯೂಸ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ನೋಡಿ ಇವಾಗ. ಸೊ ಶಿಯರ್ ಸ್ಟ್ರೆಸ್ ಅಟ್ ನ್ಯೂಟ್ರಲ್ ಆಕ್ಸಿಸ್ ಫಾರ್ ದ ಐಸೋಸೆಲಸ್ ಟ್ರಯಾಂಗಲ್, ರೈಟ್, ಈಸ್ ಈಕ್ವಲ್ಸ್ ಟು 4/3 ಆಫ್ ಏನಂತಾರೆ ಶಿಯರ್ ಸ್ಟ್ರೆಸ್ ಆವರೇಜ್. ಸೊ ಶಿಯರ್ ಸ್ಟ್ರೆಸ್ ಆವರೇಜ್ ಇದೆ, ಇದು 4/3 ಟಿ ಆವರೇಜ್ ಇದೆ. ಸೊ ಟಿ ಮ್ಯಾಕ್ಸ್ ಏನಿದೆ? ಟಿ ಮ್ಯಾಕ್ಸ್ ಏನಿದೆ ಅಂದ್ರೆ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಎಟ್ ವೇರ್ ದ ಎಲ್ಲಿದೆ ಅಲ್ಲಿ ಇಲ್ಲಿದೆ, ಈ ಪಾಯಿಂಟ್ ಅಲ್ಲಿ ಇದೆ. ಬಟ್ ಇದು ನ್ಯೂಟ್ರಲ್ ಆಕ್ಸಿಸ್ ಅಲ್ಲ, ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿ ಬರುತ್ತೆ, ಬಟ್ ಇದು ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಇಲ್ಲ. ಸೊ 1.5 ಟೈಮ್ಸ್ ಆಫ್ ದ ಟಿ ಅವರೇಜ್ ಇದೆ. ಸೊ ಇಲ್ಲಿ ನೋಡೋಣ ಇವಾಗ. ಮ್ಯಾಕ್ಸಿಮಮ್ ಶಿಯರ್ ಅಕರ್ಸ್ ಅಟ್, ನೋಡಿ ಇಲ್ಲಿ ಹಾಫ್ ದ ಡೆಪ್ತ್, ಡೆಪ್ತ್ ಹಾಫ್ ಅಲ್ಲಿ ಇರುತ್ತೆ, ರೈಟ್. ಹಾಫ್ ದ ಡೆಪ್ತ್ ಆಫ್ ದ ಸೆಕ್ಷನ್, ಇಲ್ಲಿ ಹಾಫ್ ದ ಡೆಪ್ತ್ ಇದೆಯಲ್ಲ ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿ ಹಾಫ್ ದ ಡೆಪ್ತ್ ಅಲ್ಲಿ ಇರುತ್ತೆ. ಅಂಡ್ ಇಟ್ಸ್ ವ್ಯಾಲ್ಯೂ ಈಸ್ 1.5 ಟೈಮ್ಸ್ ದ ಅವರೇಜ್ ಶಿಯರ್ ಸ್ಟ್ರೆಸ್. ಗೊತ್ತಾಯ್ತಾ? ಸೊ ಹಾಫ್ ದ ಡೆಪ್ತ್ ಅಲ್ಲಿ ಇರುತ್ತೆ, ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಇರಲ್ಲ. ಮತ್ತೆ ನೋಡಿ ನ್ಯೂಟ್ರಲ್ ಆಕ್ಸಿಸ್ ಅಂತ ಹಾಕಿದ್ರೆ ರಾಂಗ್ ಆಗ್ಬಿಡುತ್ತೆ, ಯಾಕೆಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿದೆ, ಬಟ್ ನಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಬರ್ತಾ ಇದೆ, ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್. ಓಕೆ, ಗೊತ್ತಾಯ್ತಾ? ಐಸೋಸೆಲಸ್ ಟ್ರಯಾಂಗಲ್ಸ್ ಬಗ್ಗೆ ಅರ್ಥ ಆಗಿದೆ. ಇಷ್ಟೇ ನೀವು ನೆನ್ಪಿಡೋದು, ಬೇರೆದು ಯಾವ್ದು ನೆನ್ಪಿಡೋದು ಬೇಕಾಗಿಲ್ಲ.
ನೆಕ್ಸ್ಟ್ ಸ್ಕ್ವೇರ್ ಸೆಕ್ಷನ್ ಬೆಂಡಿಂಗ್ ಅಬೌಟ್ ಡಯಾಗನಲ್. ಸ್ಕ್ವೇರ್ ಸೆಕ್ಷನ್ ಬೆಂಡಿಂಗ್ ಅಬೌಟ್ ಡಯಾಗನಲ್. ಈಗ ನೋಡಿ, ಸೊ ಇದನ್ನ ನಾನು ಈ ತರ ಸ್ಕ್ವೇರ್ ಇಟ್ಟಾಗ ಏನಾಗುತ್ತೆ, ಇದು ಈ ತರ ಇರುತ್ತೆ. ಸೊ ಅದನ್ನ ನಾನು ಆಂಗಲ್ ಅಲ್ಲಿ ಪ್ಲೇಸ್ ಮಾಡಿದಾಗ ಈ ತರ ಆಗ್ಬಿಡುತ್ತೆ. ಸಾರಿ, ಕರೆಕ್ಟ್ ಆಗಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ, ರೈಟ್. ಸೊ ಇಲ್ಲಿ ಏನಾಗುತ್ತೆ, ಇದು 45 ಡಿಗ್ರಿ ಇರುತ್ತೆ, ರೈಟ್. ಆಲ್ಮೋಸ್ಟ್ ಇದು 45 ಡಿಗ್ರಿ ಇರುತ್ತೆ. ಸೊ ಸೈಡ್ಸ್ ನ ಎ ಅಂತ ತಗೋತೀನಿ, ಈ ಕಡೆನೂ ಎ ಇದೆ. ಸೊ ದಿಸ್ ಇಸ್ ಅನ್ ಎಚ್ ಇದೆ. ಇದು ಏನಿದೆ ಇಲ್ಲಿಂದ ಇಲ್ಲಿಗೆ, ಯು ಕ್ಯಾನ್ ಸಿ ದಿಸ್ ಇಸ್ ಅನ್ ಎಚ್ ವ್ಯಾಲ್ಯೂ, ಅಂಡ್ ದಿಸ್ ಇಸ್ ಅ ನ್ಯೂಟ್ರಲ್ ಆಕ್ಸಿಸ್. ದ ರೆಡ್ ಲೈನ್ ಇಸ್ ನ್ಯೂಟ್ರಲ್ ಆಕ್ಸಿಸ್, ಅಂಡ್ ದಿಸ್ ಇಸ್ ಅ ಶಿಯರ್ ಸ್ಟ್ರೆಸ್ ಡಯಾಗ್ರಾಮ್ ಆಫ್ ದ ಸ್ಕ್ವೇರ್ ಸೆಕ್ಷನ್ ಬೆಂಡಿಂಗ್ ಅಬೌಟ್ ಡಯಾಗನಲ್. At top again 0, at bottom again 0, but at neutral axis ಅಲ್ಲಿ ಎಷ್ಟಿರುತ್ತೆ, maximum shear occurs at 3h/4. 3h/4 ಅಲ್ಲಿ, ಇಲ್ಲಿ ನೋಡಿ, ಇಲ್ಲಿಂದ 3h/4 ಅಲ್ಲಿ ಮ್ಯಾಕ್ಸಿಮಮ್ ಇದೆ. ನ್ಯೂಟ್ರಲ್ ಆಕ್ಸಿಸ್ ಅಲ್ಲಿ ಇಲ್ಲ, ಆಯ್ತಾ. ಈ ತರ ಬಿ ತರ ಬರ್ತಾ ಇದೆ, ಇದು ಈ ತರ ಇದೆ, ಇದು ಈ ತರ ಹಿಂಗೆ ಬಂದ್ಬಿಟ್ಟು ಆಮೇಲೆ ಈ ತರ ಬರುತ್ತೆ, ಗೊತ್ತಾಯ್ತಾ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ತಾನೆ, ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿ ಇರೋದಿಲ್ಲ, ಇಲ್ಲಿ ಏನಾಗುತ್ತೆ, ಇದು ನ್ಯೂಟ್ರಲ್ ಆಕ್ಸಿಸ್. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಗೊತ್ತಾಯ್ತಾ. ಅದನ್ನ ನೆನಪಿಡಿ ಎಲ್ಲರೂ. ಸೊ ಅಲ್ಲಿ ವರ್ಡಿಂಗ್ಸ್ ಅಲ್ಲೂ ಕೇಳ್ತಾರೆ ನಿಮಗೆ, ಮ್ಯಾಕ್ಸಿಮಮ್ ಅಟ್ ನ್ಯೂಟ್ರಲ್ ಆಕ್ಸಿಸ್ ಆರ್ 3/h ಆರ್ 3/4 ಫ್ರಮ್ ದ ಹೈಟ್, ಈ ತರ ಕೇಳ್ತಾರೆ. ಸೊ ಅದಕ್ಕೆ ನಿಮಗೆ ಪಕ್ಕಾ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನೆನ್ಪಿಡ್ಬೇಕಷ್ಟೇ ನೀವು. ಓಕೆ. ಸೊ ಮ್ಯಾಕ್ಸಿಮಮ್ ಶಿಯರ್ ಅಕರ್ಸ್ ಎಟ್ 3h/4 and its value is 9/8 times of Q average, that is the shear stress average ಅಂತ ಹೇಳ್ತಾ ಇರೋದು, ರೈಟ್. ಅಂಡ್ ಇನ್ ದ ಲೋವರ್ ಹಾಫ್ ಸಿಮಿಲರ್ ವೇರಿಯೇಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾ ಇರೋದು. ಸೊ ಈ ಎರಡು ವ್ಯಾಲ್ಯೂಸ್ ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಮ್ಯಾಕ್ಸಿಮಮ್ ಶಿಯರ್ ಅಲ್ಲಿ ಬರುತ್ತೆ 3h/4 ಡಿಸ್ಟೆನ್ಸ್ ಇಂದ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ 9/8 Q ಟೈಮ್ಸ್ ಆಫ್ ಆವರೇಜ್ ಅಂತ ಇರುತ್ತೆ, ಗೊತ್ತಾಯ್ತಾ. ಸೊ ಇಲ್ಲಿ ನೀವು ನೋಡ್ಬೋದು ಈ ಫಾರ್ಮುಲಾನ ನೆನ್ಪಿಡಿ. ಓಕೆ, ಒಂದು ನಿಮಿಷ ಇದನ್ನ ಎಲ್ಲ ನಾನು ರಬ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ. ಸೊ ಇದಿಷ್ಟು ಟಿ ಮ್ಯಾಕ್ಸ್ ಅಂತಂದ್ರೆ ಶಿಯರ್ ಸ್ಟ್ರೆಸ್ ಮ್ಯಾಕ್ಸಿಮಮ್ ಈ ಸೆಕ್ಷನ್ಗೆ ಇಷ್ಟು ಬರುತ್ತೆ. ಓಕೆ, ಐ ಹೋಪ್ ನನ್ನ ಅನನ್ಸ ಮಟ್ಟಿಗೆ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ. ಸೊ ಸಿಂಪಲ್ ಆಗಿತ್ತು ಇವತ್ತಿನ ಕ್ಲಾಸು, ಇದಿಷ್ಟಿತ್ತು. ಬಟ್ ಇವೆಲ್ಲ ವ್ಯಾಲ್ಯೂಸ್ ನ ನೀವು ವಿತ್ ಸ್ಕೆಚಸ್ ನಿಮ್ಮ ಡಯಾಗ್ರಾಮ್ ನಿಮ್ಮ ಶಾರ್ಟ್ ನೋಟ್ಸ್ ಅಲ್ಲಿ ಇರಲೇಬೇಕು, ಇಲ್ಲ ಅಂದ್ರೆ ನಿಮಗೆ ಕನ್ಫ್ಯೂಷನ್ ತುಂಬಾ ಆಗುತ್ತೆ, ರೈಟ್. ಸೊ ಬೀಮ್ಸ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್, ಶಿಯರಿಂಗ್ ಸ್ಟ್ರೆಸಸ್ ಇನ್ ದ ಬೀಮ್, ಶಿಯರಿಂಗ್ ಸ್ಟ್ರಕ್ಚರ್ಸ್ ಅಕ್ರಾಸ್ ಎ ಫ್ಯೂ ಸ್ಟ್ಯಾಂಡರ್ಡ್ ಸೆಕ್ಷನ್ಸ್ ಬಗ್ಗೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ರೈಟ್. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.